ಎಲ್ಲರೂ ಬದಲಾವಣೆ ಬಯಸ್ತಿದ್ದಾರೆ, ಎಲ್ರಿಗೂ ಬೇಗ ಆಗಬೇಕು ಅನ್ನೋದಿದೆ ಇದು. ಬಟ್ ಬೇಗ ಆಗಬೇಕು ಅಂದರೆ ನಾನು ಸ್ವಲ್ಪ ಎದ್ದೇಳಬೇಕು, ಅವರು ಎದ್ದೇಳಬೇಕು, ಇವರು ಎದ್ದೇಳಬೇಕು, ಎಲ್ಲರೂ ಎದ್ದೇಳಬೇಕು. ಇಲ್ಲಿ ಉಪೇಂದ್ರ ಅವರೊಬ್ಬರು ಮಾಡಲಿ, ಅವ್ರು ಎದ್ದು ಮಾಡಲಿ, ನಾನು ಮಾಡೋಕ್ಕೆ ಪ್ರಯತ್ನ ನಾನು ಮಾಡ್ತಾ ಇದ್ದೀನಿ. ನಾನು ಚಾನಲ್ಗಳು ಅವತ್ತಿಂದ ಇವತ್ತವರೆಗೂ ಮಾತಾಡ್ತಾ ಇದ್ದೀನಿ. ನಾನು ಕಾಲೇಜುಗಳಿಗೆ ಹೋಗಿ ಮಾತಾಡ್ತಾ ಇದ್ದೀನಿ, ನಾನು ಹಳ್ಳಿಗಳ ಕಡೆ ಹೋಗಿದ್ದೀನಿ. ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ಮಾಡ್ತೀನಿ, ಇನ್ನೂ ಜಾಸ್ತಿ ಮಾಡ್ತೀನಿ ಬೇಕಾರೆ. ಅಟ್ ದಿ ಸೇಮ್ ಟೈಮ್ ಕೇಳಿ ಒಂದು ನಿಮಿಷ, ಅಟ್ ದಿ ಸೇಮ್ ಟೈಮ್ ಇಲ್ಲಿ ಒಂದು ಮರಿತಾ ಇದ್ದಾರೆ. ಈ ಪ್ರಜಾಕೀಯ ಅಂದಾಗ ಇಲ್ಲಿ ಪ್ರಜೆಗಳು ಭಾಳ ಮುಖ್ಯ. ಏನು ಹೇಳಿ, ಒಬ್ಬ ವೋಟ್ರು ಕೂಡ ಮಾಡೋ ಒಂದು ಕರ್ತವ್ಯ ಇದೆ. ಏನಂದರೆ ನನಗಿದು ಸರಿ ಅನ್ಸರಿ 4 ಜನಕ್ಕೆ ಹೇಳಬೇಕು, ತಮ್ಮ ಮನೆಯವ್ರನ್ನ ಬದಲಾಯಿಸಬೇಕು, ತನ್ನ ಫ್ರೆಂಡ್ಸ್ಗೆ ಹೇಳಬೇಕು, ತಮ್ಮ ರಿಲೇಟಿವ್ಸ್ಗೆ ಹೇಳಬೇಕು. ಈ ಒಂದು ಆಗಲಿಲ್ಲ ಅಂದ್ಕೊಳ್ಳಿ, ಅದು ಹಂಗೆ ಇರುತ್ತದು ಅಲ್ವಾ? ಆಗ್ಬೇಕು ತಾನೇ ಇದು ಬದಲಾವಣೆ. ನನಗೊಬ್ಬನಿಗೆಲ್ಲ ಬೇಕಾಗಿರೋದು ಎಲ್ರಿಗೂ ಬೇಕಲ್ವಾ? ಅದಕ್ಕೆ ನಾನು ಕೇಳ್ತಿರೋದು, ರಿಯಲ್ ಬದಲಾವಣೆ ಏನು ಬೇಕು ಅಂತ ಫಸ್ಟ್ ಕ್ಲಾರಿಫೈ ಮಾಡ್ಕೊಳ್ಳಿ, ಕನ್ಫ್ಯೂಷನಲ್ಲಿ ಇರಬೇಡಿ ಅಂತ. ನಾ ತುಂಬ ಜನ ಕೇಳಿದ್ರೆ ಬದಲಾವಣೆ ಏನು ಬೇಕು ಸರ್? ಬದಲಾಗಬೇಕು ಸರ್. ಅಲ್ಲ, ಏನು ಬದಲಾವಣೆ? ಅಲ್ಲ ಸರ್, ಬದಲಾಗಬೇಕಷ್ಟೇ. ಅಲ್ಲ, ಆ ಕನ್ಫ್ಯೂಷನ್ ಇದ್ರೆ ಹೆಂಗೆ ಬದಲಾಗುತ್ತೆ? ನನಗೆ ಕರೆಕ್ಟ್ ಸರ್, ನನಗೆ ಕರೆಕ್ಟ್ ಸರ್, ನಾನು ನೀವು ಹೇಳ್ತಿರೋದೆಲ್ಲ ಕರೆಕ್ಟ್ ಸರ್, ಬಟ್ ಇವು ಏನು ಗೊತ್ತೇ ಇಲ್ಲಲ್ಲ ಸರ್. ಹೇಳಪ್ಪ, ಗೊತ್ತಿಲ್ಲ ಅಂದರೆ ಸರ್ ನಾನು ಇವನೊಬ್ಬರಿಗೆ ಹೇಳ್ತೀನಿ ಸರ್, ಎಲ್ಲರಿಗೂ ಹೇಳೋಕ್ಕಾಗತ್ತಾ ಸರ್? ನೀನು 4 ಜನಕ್ಕೆ ಹೇಳಪ್ಪ ಸಾಕು. ಅಟ್ಲೀಸ್ಟ್ ನನ್ನ ಕರ್ತವ್ಯ ನಾನು ಮಾಡಿದೆ ಅನ್ನೋ ಆತ್ಮತೃಪ್ತಿನಾರ ಇರಬೇಕಲ್ವಾ ಅಲ್ವಾ? ನೀವು ನಿಮ್ಮ ಸ್ಟೆಪ್ ಏನಿದೆ ಕರೆಕ್ಟ್ ಇದೆ ಸರ್. ಅಂದ್ರೆ ಟ್ರಾನ್ಸ್ಪರೆನ್ಸಿ ಇರಬೇಕು ಅನ್ನೋ ಕಾರಣಕ್ಕೆ ಒಂದು ಆಪ್ ಮಾಡ್ಕೊಂಡಿದೀರಿ. ಅದರಲ್ಲಿ ಯಾರು ರಿಜಿಸ್ಟರ್ ಆಗ್ತಾರೆ ಅವರನ್ನ ಪ್ರಜೆಗಳನ್ನೇ ಮೌಲ್ಯಮಾಪನ ಮಾಡಿ ಅವ್ರಿಗೆ ರೇಟಿಂಗ್ ಕೊಟ್ಟು ಅವ್ರನ್ನ ಚೂಸ್ ಮಾಡೋ ಆಪ್ಷನ್ ಕೊಟ್ಟಿದ್ದೀರಿ. ಬಟ್ ಅಲ್ಟಿಮೇಟ್ಲಿ ಸ್ಪಂದನೆ ಅನ್ನೋದು ಅಂದ್ರೆ ಪ್ರಜೆಗಳ ಇನ್ವಾಲ್ವ್ಮೆಂಟ್ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ನಾನು ಲೇಟೆಸ್ಟ್ ನಿಮ್ಮ ಆಪ್ ಅನ್ನು ಚೆಕ್ ಮಾಡಿದಾಗ 21,382 ಜನ ರಿಜಿಸ್ಟರ್ಡ್ ಜನ ಇದ್ದಾರೆ. ಅದರಲ್ಲಿ ಬೆಂಗಳೂರಿನ ಪಾಪ್ಯುಲೇಷನ್, ಕರ್ನಾಟಕದ ಬಿಟ್ಬಿಡಿ, ಬೆಂಗಳೂರಿನ ಪಾಪ್ಯುಲೇಷನ್ ಕಂಪೇರ್ ಮಾಡಿದ್ರು ಇಟ್ಸ್ ವೆರಿ ಲೆಸ್. ಅಲ್ಲ, ಈ ಮೂಲಕ ನಾನು ಕೇಳ್ಕೊತಾ ಇದ್ದೀನಿ, ಅದಕ್ಕೆ ಹೇಳ್ತಾ ಇರೋದು ನಾನು. ಈ ಮೂಲಕ ನಾನು ಕೇಳ್ತೀನಿ, ಹೆಚ್ಚೆಚ್ಚು ಜನರು ಬನ್ನಿ, ಬದಲಾವಣೆ ನೋಡಿ ಇಲ್ಲಿದೆ, ಪರಿಪೂರ್ಣ ಬದಲಾವಣೆ ಮಾಡ್ಬೋದು ನೀವು. ನಮ್ಗೆ ಹೆಂಗಾಗ್ಬಿಟ್ಟಿದೆ ಅಂದರೆ, ನಮ್ಗೆ ಇನ್ನೊಂದಷ್ಟು ಎಕ್ಸಾಂಪಲ್ಗಳು ಕಾಣಿಸ್ತಾ ಇರುತ್ತಲ್ಲ, ಅಲ್ಲಿ ಅವ್ರು ಗೆದ್ರು, ಇಲ್ಲಿ ಇವ್ರು ಗೆದ್ರು ಅಂದ್ಕೊಳ್ಳೆ, ಅವ್ರು ಹೆಂಗೆ ಗೆದ್ರು, ಇವ್ರು ಹೆಂಗೆ ಗೆದ್ರು, ಇಷ್ಟೇ ನಮ್ಗೆ ಯೋಚನೆ ಬರೋದು. ಇಲ್ಲಿ ನಾವು ಬೇರೆ ಥರ ಗೆದ್ದು ಯಾಕೆ ತೋರಿಸ್ಬಾರ್ದು? ಇಲ್ಲಿ ವೋಟರ್ಸ್ ಗೆದ್ದು ಯಾಕೆ ತೋರಿಸ್ಬಾರ್ದು? ಇಡೀ ಪ್ರಪಂಚ ತಿರುಗಿ ನೋಡ್ಬೇಕು, ಆ ಥರ ಯಾಕೆ ಮಾಡಬಾರ್ದು? ಏನಿಲ್ಲ, ಪ್ರತಿಯೊಬ್ಬ ವೋಟರ್ ಡಿಸೈಡ್ ಮಾಡ್ಬೇಕು ಅಷ್ಟೇ. ಇಲ್ಲಿ ನಾನು ಈ ನಂಬರ್ ಯಾಕೆ ಹೇಳಿದೆ ಸ್ಪೆಸಿಫಿಕಲಿ ಅಂದ್ರೆ ಸರ್, ನಿಮ್ದು ಯಾವ್ದಾದ್ರು ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ರು ಸಾಮಾಜಿಕ ಜಾಲತಾಣಗಳಲ್ಲಿ, ಒಂದು 10,000 ಸಬ್ಸ್ಕ್ರೈಬರ್ ಇರೋ ಯೂಟ್ಯೂಬ್ ಅಲ್ಲಿ ನಿಮ್ ವಿಡಿಯೋ ಅಪ್ಲೋಡ್ ಮಾಡಿದ್ರು ಕೂಡ 30,000 40,000 ವ್ಯೂಸ್ ಆಗಿರುತ್ತೆ. ಅಂದ್ರೆ ನಿಮ್ಮ ಬಗ್ಗೆ, ನಿಮ್ಮ ಮಾತಿನ ಕೇಳೋ ಬಗ್ಗೆ ಇರುವ ಆಸಕ್ತಿ ನಿಮ್ ಈ ಪ್ರಜಾಕೀಯದಲ್ಲಿ ಕನೆಕ್ಟ್ ಆಗ್ಬೇಕು ಅಂತ ಯಾಕಿಲ್ಲ? 21,000 ಇಸ್ ಅ ವೆರಿ ಲೆಸ್ ನಂಬರ್. ಹಂಗ್ ನೋಡಿದ್ರೆ ಹೇಳಿ, ನಾನು ಇನ್ನೊಂಥರ ಮಾತಾಡ್ತೀನಿ. ಏನಮ್ಮ, ಏನ್ ಗುರು, ನೀ ಸರಿ ಇಲ್ಲಮ್ಮ ನೀನು, ಅವನು ಯಾರು ಟೋಪಿ ತೆಗಿರಿ, ಅದು ಏನ್ರಿ ರೀ, ಇದು ಇನ್ನೂ ಜಾಸ್ತಿ ವ್ಯೂ ಆಗುತ್ತೆ. ಕರೆಕ್ಟಾ? ನಿಜ. ನಾನು ಹುಚ್ಚುಚ್ಚ ಕುಣಿದ್ರೆ ಇಲ್ಲಿ ಇನ್ನೂ ಜಾಸ್ತಿ ವ್ಯೂ ಆಗುತ್ತೆ. ನಿಜ. ಅದು ಮಾಡ್ಬೇಕಾ? ನಾನು ಮಾಡ್ಬೇಕಾ? ನೋಡಿ, ಬೇಡ ಬೇಡ ಅಂತಾರೆ. ಉಪೇಂದ್ರ ಅವರೇ ಕೇಳಿ ಒಂದ್ ನಿಮಿಷ. ಯಾವಾಗ್ಲೂ ಏನ್ ಗೊತ್ತಾ, ಸತ್ಯ, ನಾನು ಪಿಕ್ಚರಲ್ಲೇ ಹೇಳ್ಬಿಟ್ಟಿದ್ದೀನಿ, ಸತ್ಯ ಒಂಥರ ಕಹಿ, ಅದು ಸುಳ್ಳು ಆಲ್ಕೋಹಾಲ್ ಇದ್ದಂಗೆ, ಬಹಳ ಬೇಗ ಕಿಕ್ ಕೊಡುತ್ತೆ. ಬಟ್ ಸತ್ಯ ಸ್ಲೋ ಅದು. ಬಟ್ ಆಗ್ಲಿ, ಆ ಸತ್ಯ ದಾರಿ ಬಿಟ್ಬಿಡ್ಬಾರ್ದಲ್ವ ನಾನು. ಈಗ ನೀವು ಗೆಲ್ಬೇಕು ಸರ್ ಅಂತಾರೆ, ನಾನು ಗೆಲ್ಲಂಗೆ ರಾಜಕೀಯ ಮಾಡ್ತಿದ್ದೆ, ನಾನು ಗೆಲ್ಲಂಗೆ ನೀವು ಹೇಳಿದ್ರ ಅದೆಲ್ಲ ಮಾಡ್ತಿದ್ದೆ ನಾನು. ಇಲ್ಲಿ ನಾನು ಗೆಲ್ಬೇಕು ಅಂತ, ನಾವೆಲ್ಲರೂ ಗೆಲ್ಬೇಕು ಅಂತ ಅನ್ಕೊಂತಿರೋದು ನಾನು. ಸ್ವಲ್ಪ ಸ್ಲೋ ಆಗ್ಬೋದು. ಸೊ ಅದಕ್ಕೆ ಸ್ಲೋ ಆಗಬಾರ್ದು ಅಂತಾನೆ ಇವಾಗ ಇದೊಂದೇನೋ ಒಂದು ಸಂಚಲನ ಆದಾಗ ನಾನು ಆದಷ್ಟು ಮತ್ತೆ ಇನ್ವಾಲ್ವ್ ಆಗ್ತೀನಿ. ಹೌದಪ್ಪ, ಬನ್ನಿ ಏನಾರ ಬದಲಾವಣೆ ಮಾಡೋಣ, ಖಂಡಿತ ಚೇಂಜಸ್ ಮಾಡೋಣ. ಇಲ್ಲಿ ಅದೇ ಹೇಳಿದ್ದು, ಇಲ್ಲಿ ಎಲ್ಲರಿಗೂ ಕನ್ಫ್ಯೂಷನ್ ಏನು ಗೊತ್ತಾ, ಇದುವರೆಗೂ ನೋಡಿ ನೋಡಿ ಎಲ್ಲ ಏನು ಹೇಳೋದಂದೆ, ನಾನು ಮಾಡ್ತೀನಿ ಬಿಡಮ್ಮ, ಏನಮ್ಮ ನಿನಗೆ ಆಗ್ಬೇಕು ತಾನೆ, ನೀ ಕುತ್ಕೊಳ್ಳಮ್ಮ ಮಾಡ್ತೀನಿ, ಏನಮ್ಮ ಬೇಕು ನಿನಗೆ, ಮಾಡ್ತೀನಿ ಬಿಡಮ್ಮ, ಅಮ್ಮ ನಿನಗೇನಮ್ಮ, ಅಯ್ಯೋ ಅದೇನು ದೊಡ್ಡ ವಿಷಯ, ಮಾಡೋಣ ಬಿಡ್ರಿ, ಮಾಡ್ರಿ, ಅವ್ರದ್ದೇನೋ ಪ್ರಾಬ್ಲಮ್ ಮಾಡ್ರಿ. ಇದು ಅಭ್ಯಾಸ ಆಗ್ಬಿಟ್ಟು ನಾವು ಹಿಂಗೆ ಕುತ್ಕೊಂಡ್ಬಿಟ್ಟಿದ್ದೀವಿ, ಹಿಂಗೆ ಏನೋ ದೊಡ್ಡ ವ್ಯಕ್ತಿ ಏನೋ ಮಾಡ್ತಾನಂತೆ, ಎಲ್ಲ ಚೆನ್ನಾಗಿ ಮಾಡ್ತಾನಂತೆ ಅಂತ. ಅಲ್ಲ, ಅವ್ರೇನು ಮಾಡೋದು, ಆ್ಯಕ್ಚುಲಿ ನೀವು ಮಾಡಬೇಕಾಗಿರೋದು, ನಿಮ್ಮ ಹಣ, ನಿಮ್ಮ ದುಡ್ಡು, ನೀವು ಮನಸ್ಸು ಮಾಡ್ರಿ ಏನು ಬೇಕಾದ್ರೆ ಆಗ್ಬಿಡುತ್ತೆ. ಈ ಸತ್ಯ ಅರ್ಥ ಮಾಡ್ಕೊಳ್ಳಿಲ್ಲ ಅಂದರೆ ಎಲ್ಲ ನಮಗೆ ಮಾಡುವಂತನವನು ಅವ್ನು ಜಾರ್ಕೊಂಡ್ಬಿಡ್ತಾ ಇದ್ದಾನೆ. ಇಲ್ಲಪ್ಪ, ನನ್ನ ಕೆಲಸ ನಾನು ಮಾಡ್ತಾ ಇದ್ದೀನಿ, ಎಷ್ಟು ಸಾಧ್ಯವೋ ಅಷ್ಟು ಮಾಡ್ತೀನಿ. ನಿಮ್ಮ ಕೆಲಸನೂ ಇದೆ. ಅದೂ ಏನೋ ನಿಮಗೆ ಬದಲಾವಣೆ ಬೇಕು ಅನ್ಸಿದ್ರೆ, ನಿಮಗೆ ಜಸ್ಟ್ ಬೇರೆ ಬದಲಾವಣೆ ಆಗಬೇಕು ಅಂದರೆ ವೆಯ್ಟ್ ಮಾಡಿ, ಒಬ್ಬ ನಾಯಕ ಬರ್ತಾನೆ, ನಿಮ್ಮ ಬಾಳೆಲ್ಲವನ್ನೂ ಚೇಂಜ್ ಮಾಡ್ತಾನೆ, ಒಬ್ಬ ನಾಯಕ ಬರ್ತಾನೆ, ಕಾಯ್ತಾ ಇರಿ. ಯಾವಾಗ ಅಂತ ಕೇಳ್ಬಿಡಿ, ಬರ್ತಾನೊಬ್ಬ. ಸಂತೋಷ ಆಗ್ತಿದ್ಯಾ ನಿಮಗೆ? ಒಬ್ಬ ಬರ್ತಾನೆ, ಎಷ್ಟು ಖುಷಿ ಆಗುತ್ತೆ ನೋಡಿ, ಆರಾಮಾಗಿ ಕೂತ್ಕೊಳ್ಳ, ಬರಲಿ ಒಬ್ಬ ಯಾರೋ ಒಬ್ಬ ಅಂತ.
ಬರ್ತಾನ ನಾಯಕ ಬರ್ಲಿ ಆಹಾ